ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ರೀಸೆಂಟ್ ಆಗಿ ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ ಬಗ್ಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಅವತ್ತು 10% ಮೂವ್ ಆಗಿತ್ತು. ಸೊ ಇದು ರಿಯಲ್ ಮೂನಾ ಅಥವಾ ಟ್ರ್ಯಾಪ್ ಮೂನಾ ಅಂತ ನಾನು ವಿಡಿಯೋ ಮಾಡಿದ್ದೆ. ಸೊ ಬನ್ನಿ, ಹಾಗಾದ್ರೆ ಈ ವಿಡಿಯೋದಲ್ಲಿ ಇದು ರಿಯಲ್ ಮೂವ್ ಆಗಿತ್ತಾ ಅಥವಾ ಟ್ರ್ಯಾಪ್ ಮೂವ್ ಆಗಿತ್ತಾ, ಇದೇ ತರ ನೀವೇನಾದ್ರು ಕೆಲವೊಂದು ಸ್ಟಾಕ್ಸ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇನ್ಫಾರ್ಮೇಶನ್ ತಗೊಳ್ಳಿ. ಸೊ ಈ ತಪ್ಪುಗಳನ್ನ ನೀವು ಮುಂದಕ್ಕೆ ಮಾಡಕ್ ಹೋಗ್ಬೇಡಿ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಮಾಡಿದಂತ ವಿಡಿಯೋ ಕೊಚ್ಚಿನ್ ಶಿಪ್ ಯಾರ್ಡ್ ರಿಯಲ್ ವರ್ಸಸ್ ಟ್ರ್ಯಾಪ್ ಮೂವ್. ಯಾವತ್ತು ವಿಡಿಯೋ ಮಾಡಿದ್ದೆ ಅಂತಂದ್ರೆ 20ನೇ ತಾರೀಕು ವಿಡಿಯೋ ಮಾಡಿದ್ದೆ. ಸೊ ಇದು ಕೊಚ್ಚಿನ್ ಶಿಪ್ ಯಾರ್ಡ್ ನ ಡೇ ಚಾರ್ಟ್, ಓಕೆನಾ. ಸೊ ನೋಡಿ, ಇಲ್ಲಿ 10% ಮೂವ್ ಆಯ್ತು. ಇಲ್ಲಿ ಬಾಟಮ್ ಅಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಈ ತರ ಬೀಳ್ತಾ ಇದೆ ಡೇ ಚಾರ್ಟ್ ಅಲ್ಲಿ. ಇಲ್ಲಿ 10% ಮೂವ್ ಆಯ್ತು. ಸೊ 10% ಮೂವ್ ಆಗ್ತಾ ಇದ್ದಂಗೆ ಯೂಶಲಿ ತುಂಬಾ ಜನ ಏನು ಅಂತಂದ್ರೆ ಆವರೇಜ್ ಮಾಡೋಣ ಅಥವಾ ಬೈ ಮಾಡೋಣ, ಇಲ್ಲಿ ಬೀಳ್ತಾ ಇರೋಂತ ಏನಿದೆ ಈ ಟ್ರೆಂಡ್ ಎಂಡ್ ಆಗ್ಬೋದು, ಎಂಡ್ ಆಗಿ ಇಲ್ಲಿಂದ ಮೇಲಕ್ಕೆ ಹೋಗ್ಬಿಡ್ಬೋದು ಎಲ್ಲ ಅನ್ಕೊಂಡು ಕಾಮನ್ ಆಗಿ ಸಿಕ್ಕಾಕೊಳ್ಳೋಂಥದ್ದೇ ನಮ್ಮ ರೀಟೈಲರ್ಸ್. ಓಕೆ, ನೋಡಿ 10% ಮೂವ್ ಆಯ್ತು. ಮೂವ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಡೇ 3% ಡೌನು, ಅದಾದ್ಮೇಲೆ ಬರೀ 1% ಅಪ್ ಆಗಿದೆ, ಮತ್ತೆ 3% ಡೌನು, ಮತ್ತೆ ಇವತ್ತು 2% ಡೌನು. ಸೊ ನೋಡಿ, ಇಲ್ಲಿ ಮೂವ್ ಆಗಿದ್ದದ್ದು ಏನ್ ಮೂವ್ ಆಗಿತ್ತೋ ಅಷ್ಟೂನು ಮತ್ತೆ ಕರೆಕ್ಷನ್ ಬಂದ್ಬಿಡ್ತು. ರೀಸೆಂಟ್ ಲೋ ಏನಿದೆಯೋ ಅದನ್ನು ಇನ್ನೇನ್ ನಾಳೆ ನಾಡಿದ್ದು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಟ್ರ್ಯಾಪ್ ಮೂವ್ ಅಂತ ನಾನು ಯಾಕೆ ಕರಿತೀನಿ ಅಂತಂದ್ರೆ, ನೋಡಿ ಮಂತ್ಲಿ ಚಾರ್ಟ್ ಅಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಇಲ್ಲಿಂದ ಇಲ್ಲಿಗೆ ಅಪ್ವರ್ಡ್ ಮೂವ್ ಇದೆ. ಸೊ ಈ ಅಪ್ವರ್ಡ್ ಮೂವ್ ಏನಿದೆ ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿ ಯಾವುದೇ ಕ್ಯಾಂಡಲ್ಸ್ ಅಲ್ಲಿ ನಮಗೆ ಎಕ್ಸಿಟ್ ಸಿಗ್ನಲ್ ನ ಕೊಟ್ಟಿಲ್ಲ. ಆದ್ರೆ ಈ ಸಿನಾರಿಯೋನಲ್ಲಿ ಮಂತ್ಲಿನಲ್ಲಿ ಎಕ್ಸಿಟ್ ಬಂದ್ಬಿಟ್ಟಿದೆ. ಸೊ ಮಂತ್ಲಿನಲ್ಲಿ ಎಕ್ಸಿಟ್ ಬಂದಿದ್ದಾದ್ಮೇಲೆ ಆ ಸ್ಟಾಕು ಮೇಲಕ್ಕೆ ಹೋಗೋದಕ್ಕೆ ತುಂಬಾ ಟೈಮ್ ತಗೋಬಹುದು. 6 ತಿಂಗಳು ತಗೊಬಹುದು, 1 ವರ್ಷ ತಗೊಬಹುದು, 2 ವರ್ಷ ತಗೊಬಹುದು, 3 ವರ್ಷ ತಗೊಬಹುದು, ಅಥವಾ 5 ವರ್ಷ ಬೇಕಾದ್ರೂ ತಗೋಬಹುದು, ಅಥವಾ 10 ವರ್ಷ ಬೇಕಾದ್ರೂ ಟೈಮ್ ತಗೋಬಹುದು. ಹಾಗಾಗಿ ಮಂತ್ಲಿನಲ್ಲಿ ಒಂದ್ಸಲಿ ಎಕ್ಸಿಟ್ ಬಂದಿದ್ದಾದ್ಮೇಲೆ ಅದು ಇನ್ ಬಿಟ್ವೀನ್ 5%, 10%, 15% ಮೂವ್ ಕೊಡ್ತಾ ಇದ್ರು ನಾನು ಅಥವಾ ನನ್ನ ಸ್ಟೂಡೆಂಟ್ಸು ಆ ಮೂವ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಅಥವಾ ಅಟ್ರಾಕ್ಟ್ ಆಗಲ್ಲ. ಆ ಸ್ಟಾಕ್ ಬಗ್ಗೆ ಅಟ್ರಾಕ್ಟ್ ಆಗಲ್ಲ, ಸಿಕ್ಕಾಕೊಳ್ಳೋದಕ್ಕೆ ಹೋಗಲ್ಲ. ಸೊ ಯಾಕೆ ಇದನ್ನ ಇಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ ಕೆನರಾ ಬ್ಯಾಂಕ್ ಇಲ್ಲಿ ಫಸ್ಟ್ ಕೊಚ್ಚಿನ್ ಶಿಪ್ ಯಾರ್ಡ್ದು ಈ ಮೂವ್ಮೆಂಟ್ ಏನಿದೆ ನೋಡಿ, ಇಲ್ಲಿಂದ ಮೇಲಕ್ಕೆ ಹೋಗಿದೆ. ಇಲ್ಲಿಂದ ಆಲ್ಮೋಸ್ಟ್ ಕಂಟಿನ್ಯೂ 1 ವರ್ಷ, 2023 ಆಗಸ್ಟ್ ಇಂದ ಹೆಚ್ಚು ಕಡಿಮೆ 1 ವರ್ಷ, ಕರೆಕ್ಟಾ. ಅದೇ ತರ ಕೆನರಾ ಬ್ಯಾಂಕು ಯಾವಾಗ ಅಂತಂದ್ರೆ, ಇಲ್ಲಿಂದ ಸೆಪ್ಟೆಂಬರ್ 2009 ಇಂದ ಇದೇ ತರ ಒಂದು ದೊಡ್ಡ ಮೂವ್ ಕೊಟ್ಟಿದೆ, 1 ವರ್ಷ ಮೂವ್ ಕೊಟ್ಟಿದೆ. ಅದಾದ್ಮೇಲೆ ಇಲ್ಲಿ ಮಂತ್ಲಿ ಚಾರ್ಟ್ ಅಲ್ಲಿ ಎಕ್ಸಿಟ್ ಸಿಗ್ನಲ್ ಬಂದಿದೆ. ಸೊ ಇದಾದ್ಮೇಲೆ ನೋಡಿ, ಇಲ್ಲಿ ಬಿದ್ದಿದ್ದಾದ್ಮೇಲೆ ಇಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗಿರುವಂತದ್ದು ಕಂಟಿನ್ಯೂ ಕರೆಕ್ಷನ್ ಎಲ್ಲೂನು ನಮ್ಮ ಬೇಸಿಕ್ ರೂಲ್ಸ್ ಏನಿದೆ, ಇಲ್ಲೊಂದ್ಸಲಿ ಎಕ್ಸಿಟ್ ಬಂದಿದ್ದಾದ್ಮೇಲೆ RSI ಅಬೌವ್ 60 ಹೋಗಿಲ್ಲ. ಸೊ ಹಾಗಾಗಿ ನೋಡಿ, ಈ ಸ್ಟಾಕು ಎಷ್ಟು ಕನ್ಸಾಲಿಡೇಷನ್ ಮತ್ತೆ ಕರೆಕ್ಷನ್ ಆಗಿದೆ. ಪ್ಲಸ್ ಈಗ್ಲೂ ಈ ಪ್ರೀವಿಯಸ್ ಹೈಸ್ ಏನಿದೆ 2010 ನ ಹೈಸ್, ಈಗಲೂ ಕೆನರಾ ಬ್ಯಾಂಕ್ ಆ ಹೈಗೆ ಬಂದಿಲ್ಲ. ಆದ್ರೆ ಕೆಲವೊಬ್ರು ಇಲ್ಲಿಂದ ವ್ಯಾಲ್ಯೂಯೇಷನ್ಸ್ ನ ಲೆಕ್ಕ ಹಾಕ್ತಾರೆ, ಇಲ್ಲಿ ಬಂದಿತ್ತು ಇಲ್ಲಿಂದ ಇಲ್ಲಿ ಮೇಲೆ ಹೋಗಿದೆ ಅಂತ. ಆದ್ರೆ ಇಲ್ಲಿ ತಗೊಂಡಿರೋರ ಕತೆ, ಇಲ್ಲಿ ತಗೊಂಡಿದ್ರೆ ನೀವು ಆ ಟೈಮಲ್ಲಿ, ಯಾಕೆ ಅಂತಂದ್ರೆ ಈ ಟೈಮಲ್ಲಿ ಕೆನರಾ ಬ್ಯಾಂಕ್ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಇಲ್ಲಿ ಏನೋ ಸುಮ್ಮನೆ ಬೀಳ್ತಾ ಇದೆ, ಏನೋ ಸುಮ್ಮನೆ ಕರೆಕ್ಷನ್ ಇರ್ಬೋದು ಅಂತ ನಾವು ಬೈ ಮಾಡ್ತೀವಿ. ಆದ್ರೆ ಇದು ರಿಯಲ್ ಕರೆಕ್ಷನ್ ಏನಾದ್ರು ಆಗಿದ್ರೆ, ಮಂತ್ಲಿ ಚಾರ್ಟ್ ಅಲ್ಲಿ ಎಕ್ಸಿಟ್ ಕೊಟ್ಟಿದ್ದಾದ್ಮೇಲೆ ಕೆಲವೊಂದು ಸ್ಟಾಕ್ಸ್ 6 ಮಂತ್ಸ್ ಆದ್ಮೇಲೆ ಮೇಲಕ್ಕೆ ಹೋಗ್ಬೋದು, ಕೆಲವೊಂದು ಸ್ಟಾಕ್ಸ್ 1 ಇಯರ್ ಆದ್ಮೇಲೆ ಮೇಲಕ್ಕೆ ಹೋಗ್ಬೋದು, ಕೆಲವೊಂದು ಸ್ಟಾಕ್ಸ್ 10 ಇಯರ್ಸ್. ಇವಾಗ 2010 ಇಂದ ಆಲ್ಮೋಸ್ಟ್ 2024 ಅಂದ್ರೆ 14 ವರ್ಷ ಆಗಿದೆ. ಇಲ್ಲಿ ತಗೊಂಡಿರೋರ್ ಪ್ರೈಸು ಇವತ್ತವರೆಗೂ
ಬಂದಿಲ್ಲ. ಈ ತರ ಇದೊಂದೇ ಸ್ಟಾಕ್ ಅಲ್ಲ, ಈ ತರ ತುಂಬಾ ಸ್ಟಾಕ್ಸ್ ಇದಾವೆ. ಸೊ ಹಾಗಾಗಿ ಮಂತ್ಲಿ ಚಾರ್ಟ್ ಎಕ್ಸಿಟ್ ಬಂದಿದ್ದಾದ್ಮೇಲೆ ಆ ಸ್ಟಾಕ್ ಅಲ್ಲಿ ನೀವೇನಾದ್ರು ಇದ್ರೆ ಆ ನೀವು ತುಂಬಾ 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 ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಯಾರು ನಾನು ಮಂತ್ಲಿ ಚಾರ್ಟ್ ನೋಡಕ್ ಹೋಗಲ್ಲ, ಅಥವಾ ನಾನು ಎಕ್ಸಿಟ್ ರೂಲ್ ನ ಫಾಲೋ ಮಾಡಕ್ ಹೋಗಲ್ಲ, ಅಥವಾ ನಾನು ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಕ್ ಹೋಗಲ್ಲ ಅಂತಂದ್ರೆ ನೀವು ಸಿಕ್ಕಾಕೊಳ್ಳೇಬೇಕಾಗತ್ತೆ. ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ ಸಿಕ್ಕಾಕೊಳ್ತೀರಾ. ಸೊ ಹಾಗಾಗಿ ಒಂದು ಮಂತ್ಲಿ ಚಾರ್ಟ್ ಎಕ್ಸಿಟ್ ರೂಲ್ ನ ಫಾಲೋ ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಸೇಫ್ ಆಗಿ ಮಾಡ್ಕೊಬೇಕು. ಮತ್ತೆ ನಾನು ಇದು ಯಾವ್ದನ್ನು ನೋಡಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ನನ್ನ ಪ್ರಕಾರ ನಿಫ್ಟಿ ಬೀಸ್ಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ಬೋದು. ಯಾಕೆ ಅಂತಂದ್ರೆ ನಿಫ್ಟಿ ಬೀಸ್ ಅನ್ನೋದು ಬಿದ್ರೂನು ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಟು ನಿಫ್ಟಿ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಸ್ಟಾಕ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ಯಾವುದೇ ಒಂದು ಚಾರ್ಟ್ಸ್ ನ ನೋಡಲ್ಲ ಅಂತಂದ್ರೆ ನಿಮ್ಗಿರುವಂತ ಆಪ್ಷನ್ ಒಂದೇ, ಅದು ನಿಫ್ಟಿ ಬೀಸು ಅಥವಾ ಬ್ಯಾಂಕ್ ಬೀಸು ಅಥವಾ IT ಬೀಸು. ಈ ತರ ಬೀಸ್ಗೆ ಇನ್ವೆಸ್ಟ್ ಮಾಡಿದಾಗ ಏನು ಅಂತಂದ್ರೆ ನೀವು ಯಾವುದೇ ಚಾರ್ಟ್ ನ ನೋಡ್ಲಿಲ್ಲ ಅಂತಂದ್ರೂ ಅದು ಕನ್ಸಾಲಿಡೇಟ್ ಆಗಿ ಅಥವಾ ಒಂದ್ಸಲಿ ಕರೆಕ್ಷನ್ ಬಂದ್ರೂ ಒಂದಲ್ಲ ಒಂದಿನ ಮತ್ತೆ ಮೇಲಕ್ಕೆ ಬಂದೇ ಬರುತ್ತೆ. ಆದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಆದ್ರೆ ಅದು ನಿಮ್ಗೆ ಎಷ್ಟು ಕರೆಕ್ಷನ್ ಆಗ್ತಾ ಇದೆ, ಅಲ್ಲಿಂದ ಎಷ್ಟು ಬೀಳ್ತಾ ಇದೆ, ಇಲ್ಲಿಂದ ಇನ್ನೂ ಎಷ್ಟು ಬೀಳ್ಬೋದು ಅನ್ನೋದು ಗೊತ್ತಾಗಲ್ಲ. ಸೊ ಒಂದೇ ಸ್ಟಾಕ್ಗೆ ನೀವೇನಾದ್ರೂ ಇರೋ ಬರೋ ದುಡ್ಡೆಲ್ಲ ಹಾಕಿದ್ರೆ ಅದು ಮತ್ತೆ ಸ್ಟ್ರಕ್ ಆಗಿ ಯಾವುದೋ ಒಂದು ಟೈಮಲ್ಲಿ ನೀವು ಬೇಜಾರಾಗಿ ಮಾರ್ಕೆಟ್ ಇಂದ ಅದನ್ನ ತೆಗಿಬೇಕಾಗತ್ತೆ, ಅಥವಾ ಎಷ್ಟೇ ವರ್ಷ ವೆಯ್ಟ್ ಮಾಡಿದ್ರು ಕೆಲವೊಂದು ಸ್ಟಾಕ್ಸ್ ಬರ್ದೇ ಇರೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಇನ್ನೊಂದು ರೀಸೆಂಟ್ ಎಕ್ಸಾಂಪಲ್ಸ್ ನ ತೋರಿಸ್ತೀನಿ. ಇದು IRCTC ಎಕ್ಸಾಂಪಲ್. IRCTC ಇಲ್ಲಿಂದ ಏನೋ ಒಂದು ಒಳ್ಳೆ ಬುಲ್ ರನ್ ಮೇಲಕ್ಕೆ ಹೋಯ್ತು. ಆದ್ರೆ ಈ ಟೈಮಲ್ಲಿ, ಈ ಮಂತಲ್ಲಿ, ಅಕ್ಟೋಬರ್ ಮಂತಲ್ಲಿ ಇದನ್ನ ಸ್ಪ್ಲಿಟ್ ಮಾಡಿದ್ರು. ಅದಾದ್ಮೇಲೆ ಈ ಸ್ಟಾಕು ಇಲ್ಲಿ ಎಕ್ಸಿಟ್ ಬಂದಿದೆ ಮಂತ್ಲಿನಲ್ಲಿ. ಸೊ ಇವತ್ತಿಗೂ ಈ ಪ್ರೈಸ್ ಬಂದಿಲ್ಲ. ಆದ್ರೆ 2021 ಅಲ್ಲಿ ನಿಫ್ಟಿ ಏನ್ ಪ್ರೈಸ್ ಇತ್ತೋ ಅದಕ್ಕಿಂತ ನಿಫ್ಟಿ ಮೇಲಕ್ಕೆ ಬಂದಿದೆ. ಆದ್ರೆ IRCTC ಇದಕ್ಕೂ ಮೊದಲು ಒಳ್ಳೆ ರ್ಯಾಲಿ ಕೊಟ್ಟಿತ್ತು. ಈ ರ್ಯಾಲಿ ಟೈಮ್ ಅಲ್ಲಿ ನಿಫ್ಟಿ ಅಷ್ಟು ರ್ಯಾಲಿ ಆಗಿರಲ್ಲ, ಆದ್ರೆ IRCTC ರ್ಯಾಲಿ ಆಗಿದೆ. ಸೊ IRCTC ರ್ಯಾಲಿ ಆಗಿದೆ ಅಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಡೌನ್ ಬರ್ತಾ ಇದ್ದಂಗೆನೆ ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಡೌನ್ ಬರ್ತಾ ಇದ್ದಂಗೆ ಬೈ ಮಾಡಿದ್ರೆ ಏನಾಗುತ್ತೆ, ಇದು ನೋಡಿ ಇಲ್ಲಿ ಇವತ್ತುವರೆಗೂ ಈ ಪ್ರೈಸ್ಗೆ ಬಂದಿಲ್ಲ. ಸೊ ಹಾಗಾಗಿ ಕೆಲವೊಂದು ಸ್ಟಾಕ್ಸ್ ಕನ್ಸಾಲಿಡೇಟ್ ಆಗ್ಬೋದು, ಸೈಡ್ ವೇಸ್ ಆಗ್ಬೋದು. ಒಂದ್ಸಲಿ ರ್ಯಾಲಿ ಕೊಟ್ಟ ಮೇಲೆ ಮತ್ತೆ ಅದು 2 ವರ್ಷ, 3 ವರ್ಷ, 5 ವರ್ಷ ಬೇಕಾದ್ರೂ ಟೈಮ್ ತಗೋಬಹುದು. ಸೊ ಎಕ್ಸಿಟ್ ರೂಲ್ ನ ನೀವೇನು ಫಾಲೋ ಮಾಡಲ್ಲ, ಅಥವಾ ನಾನು ಯಾವುದೇ ಚಾರ್ಟ್ ನ ನೋಡಲ್ಲ, ನಾನು ಯಾವುದೇ ಸ್ಟಡೀಸ್ ನ ಮಾಡಲ್ಲ ಅಂತ ಏನಾದ್ರೂ ನೀವಿದ್ರೆ ನಿಮ್ಗೆ ಇರುವಂತ ಆಪ್ಷನ್ ನನ್ನ ಪ್ರಕಾರ ನಿಫ್ಟಿ ಬೀಸು, ಇಂಡೆಕ್ಸ್ ಫಂಡ್ಸು, ಆ ತರ. ಸೊ ಯಾಕೆ ಅಂತಂದ್ರೆ ಅದು ಸ್ಟ್ರಕ್ ಆಗಲ್ಲ, ನಿಮ್ಗೆ ನೀವೇನು ನೋಡೋದ್ ಬೇಕಾಗಿಲ್ಲ. ನಿಫ್ಟಿ ಬೀಸ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಅದು 15% 20% ಕರೆಕ್ಷನ್ ಬಂದ್ರೂ ಮತ್ತೆ ಒಂದಲ್ಲ ಒಂದಿನ ಮೇಲಕ್ಕೆ ಬಂದೇ ಬರುತ್ತೆ. ಆದ್ರೆ ಕೆಲವೊಂದು ಸ್ಟಾಕ್ಸು 10 ವರ್ಷ 15 ವರ್ಷ ಆದ್ರೂ ಮತ್ತೆ ಆ ಪ್ರೈಸ್ಗೆ ಬರದೇ ಇರೋ ಚಾನ್ಸಸ್ ಇರುತ್ತೆ. ಸೊ ನೀವ್ ಏನಾದ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ದಯವಿಟ್ಟು ಇನ್ ಮುಂದಕ್ಕೆ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ಸೊ ಅದೇ ತರ ಮತ್ತೆ 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 ಸ್ಟಾಕ್ ಮಾರ್ಕೆಟ್ಗೆ ಬೈಬೇಕಾಗತ್ತೆ. ಸೊ ಹಾಗಾಗಿ ಈ ತರ ಒಂದು ಎಕ್ಸಿಟ್ ರೂಲ್ ನ ನೀವು ಫಾಲೋ ಮಾಡೋದು ಉತ್ತಮ. ಸೊ ಯಾವ್ದು ಹಂಗಾದ್ರೆ ರಿಯಲ್ ಮೂವ್ ಅಂತಂದ್ರೆ ಏನು ಅಂತಂದ್ರೆ, ನೋಡಿ ಇವತ್ತು ನಿಫ್ಟಿ ಇಷ್ಟೆಲ್ಲ ಮೇಲಕ್ಕೆ ಹೋದ್ರು ನಿಮ್ಮ ಹತ್ರ ಕೊಚಿನ್ ಶಿಪ್ ಯಾರ್ಡ್ ಇದ್ದಾಗ ಅಥವಾ HAL ಇತ್ತು ಅಂತಂದ್ರೆ ನಿಮ್ಗೆ ಎಷ್ಟು ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ. ಯಾಕೆಂತಂದ್ರೆ ನಿಫ್ಟಿ ಮಾತ್ರ ಮೇಲಕ್ಕೆ ಹೋಗ್ತಾ ಇದೆ, ನನ್ನ ಹತ್ರ ಇರುವಂತ ಸ್ಟಾಕು ಮೇಲಕ್ಕೆ ಹೋಗ್ತಾ ಇಲ್ಲ. ಸೊ ಇದು ನಿಫ್ಟಿ ನೋಡ್ತಾ ಇರ್ತೀರಾ, ಮಾರ್ಕೆಟ್ ಎಲ್ಲ ಅಪ್ ಟ್ರೆಂಡ್ ಇದೆ. ನ್ಯೂಸ್ ಪೇಪರ್ ಅಲ್ಲಿ ನಾಳೆ ಬೆಳಿಗ್ಗೆ ಇಷ್ಟು ಅಪ್ ಆಯ್ತು ಅಂತ ಬರುತ್ತೆ, ಇವತ್ತು CNBC ನೋಡಿದ್ರೆ ಬರೀ ಗ್ರೀನ್ ತೋರಿಸ್ತಾ ಇರ್ತಾರೆ. ಆದ್ರೆ ನಿಮ್ಮ ಹತ್ರ ಇರುವಂತ ಸ್ಟಾಕು ಮೇಲಕ್ಕೆ ಹೋಗಿರಲ್ಲ, ನೆಗೆಟಿವ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಮಾರ್ಕೆಟ್ ಟ್ರೆಂಡ್ ಅಪ್ಪಲ್ಲಿ ಇದ್ದಾಗ ನನ್ನ ಪೋರ್ಟ್ಫೋಲಿಯೋನು ಅಪ್ಪಲ್ಲಿ ಇರಬೇಕು ಅಂತಂದ್ರೆ ನೀವು ನಿಫ್ಟಿ ಬೀಸ್ ಮಾತ್ರ ಮಾಡಬೇಕು. ಇಲ್ಲ ನಾನು ಇಂಡಿವಿಜುವಲ್ ಆಗಿ ಯಾವ್ದಾದ್ರು ಒಂದು ಸ್ಟಾಕ್ ನ ತಗೊಳ್ತೀನಿ ಅಂತಂದ್ರೆ ನೀವು ಅನಾಲಿಸಿಸ್ ನ ಮಾಡಲೇಬೇಕು. ನನ್ನ ಪ್ರಕಾರ ಮಂತ್ಲಿ ಚಾರ್ಟ್ ನ ನೋಡಿನೇ ನೀವು ಟ್ರೇಡ್ಸ್ ನ ತಗೋಬೇಕು. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರುವಂತ ಸಜೆಷನ್. ಸೊ ಈಗ ಯಾವುದು ರಿಯಲ್ ಟ್ರೆಂಡ್ ಅಂತಂದ್ರೆ ನೋಡಿ, ಇವತ್ತು ಮಹೀಂದ್ರ ಅಂಡ್ ಮಹೀಂದ್ರ 3% ಅಪ್ ಆಗಿದೆ. ಸೊ ಇದು ರಿಯಲ್ ಅಪ್ ಟ್ರೆಂಡ್. ಓಕೆ, ನೆಕ್ಸ್ಟ್ ಮದರ್ಸನ್ ಸುಮಿ,
ಇದು ರಿಯಲ್ ಅಪ್ ಟ್ರೆಂಡ್. ಯಾಕೆಂತಂದ್ರೆ ಈ ಸ್ಟಾಕ್ಸ್ ಇನ್ನ ಮಂತ್ಲಿ ಚಾರ್ಟ್ ಅಲ್ಲಿ ಎಕ್ಸಿಟ್ ನ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಇವಾಗ ಏನ್ ಮೂವ್ ಆಗ್ತದೆ ಇವತ್ತು 9% ಮೂವ್ ಆಗಿದೆ ಮದರ್ಸನ್ ಸುಮಿ. ಸಾರಿ, ಇವತ್ತು ಮದರ್ಸನ್ ಸುಮಿ ಆಲ್ಮೋಸ್ಟ್ 3.5% ಅಪ್ ಆಗಿದೆ. ಸೊ ಈ ತರ ಅಪ್ ಟ್ರೆಂಡ್ ಅಲ್ಲಿ ಇರುವಂತ ಸ್ಟಾಕ್ 3%, 5%, 10%, 15% ಮೂವ್ ಕೊಟ್ರೆ ಇದು ರಿಯಲ್ ಮೂವ್. ಇದು ಕರೆಕ್ಷನ್ ಕೊಟ್ರೆ ಅದು ಫಾಲ್ಸ್ ಕರೆಕ್ಷನ್. ಅಂದ್ರೆ ಸ್ವಲ್ಪ ಕರೆಕ್ಷನ್ ಆಗ್ಬೋದು, ಕರೆಕ್ಷನ್ ಆಗಿ ಮತ್ತೆ ಮೇಲಕ್ಕೆ ಹೋಗ್ಬೋದು. ಆದ್ರೆ ರಿಯಲ್ ಆಗಿ ಒಂದ್ಸಲಿ ಮಂತ್ಲಿ ಚಾರ್ಟ್ ಅಲ್ಲಿ ಎಕ್ಸಿಟ್ ನ ಕೊಟ್ಬಿಟ್ರೆ ಆ ಸ್ಟಾಕ್ ಮೇಲಕ್ಕೆ ಹೋಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಯಾವ್ದು ರಿಯಲ್ ಮೂವ್ ಅಂತ ತಿಳ್ಕೊಳ್ಳಿ, ಯಾವ್ದು ಫೇಕ್ ಮೂವ್ ಅಂತ ತಿಳ್ಕೊಳ್ಳಿ. ಫೇಕ್ ಮೂವ್ ಆಗಿರೋದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಈ ರಿಯಲ್ ಮೂವ್ಸ್ ಮತ್ತೆ ಯಾವ್ದು ಎಕ್ಸಿಟ್, ಇದನ್ನೆಲ್ಲ ನೀವೇನಾದ್ರು ಕ್ಲಿಯರ್ ಆಗಿ ಕಲ್ತ್ಕೋಬೇಕು ಅಂತಂದ್ರೆ ನಮ್ಮ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆದ್ರೆ ಕ್ಲಿಯರ್ ಆಗಿ ಒಂದು ಸಿಂಪಲ್ ಆಗಿ ಒಂದೇ ಒಂದು ಲಾಜಿಕ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ಸು ಸೇಫ್ ಆಗಿರುತ್ತೆ. ಯಾವುದೇ ಸ್ಟಾಕ್ ಅಲ್ಲೂ ನೀವು ಸ್ಟ್ರಕ್ ಆಗಲ್ಲ, ಇದನ್ನಂತೂ ನಾನು ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ನಿಮ್ಗೆ ಕೆಲವೊಂದು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ನನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆ ಪ್ಲಸ್ ಇದು ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.